ಶಿವಮೊಗ್ಗದ ಸೂಳೆಬೈಲು ಪ್ರದೇಶದಲ್ಲಿ ಹೃದಯ ವಿದ್ರಾವಕ ಘಟನೆಯ ವಿರುದ್ಧ ಜನರ ಕಂಠ ಒಂದಾಗಿದೆ. ಗಾಂಜಾ, ಸಾರಾಯಿ ಸೇರಿದಂತೆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂತೆ ಆಗ್ರಹಿಸಿ ಹಿಂದೂ ಮುಸ್ಲಿಂ ಸಮುದಾಯಗಳು ಒಂದಾಗಿ ಪ್ರತಿಭಟನೆ ನಡೆಸಿವೆ. ಶಿವಮೊಗ್ಗ ಜಿಲ್ಲೆ ವಿಷಯ ಗಾಂಜಾ, ಸಾರಾಯಿ ಅಂಗಡಿ, ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿರುವ ಬಗ್ಗೆ ಮಾನ್ಯರೇ, ದಿನಾಂಕ 23/7/26ರಂದು ಸೂಳೆಬೈಲಿನ ವ್ಯಾಪ್ತಿಯಲ್ಲಿ ಬಾಲಕ ಸಂಕೇತ್ ಕೆಲ ಕಿಡಿಗೇಡಿಗಳ ಹಾವಳಿಗೆ ಬಲಿಯಾಗಿದ್ದು, ಬಾಲಕ ಸಂಕೇತ್ಗೆ ಸೂಕ್ತವಾದ ತನಿಖೆ ನಡೆಸಿ ನ್ಯಾಯ ಕೊಡಿಸಬೇಕಾಗಿತ್ತು. ಬಾಲಕ ಸಂಕೇತ್ ಹತ್ಯೆಯನ್ನು ಖಂಡಿಸಿ ಸ್ಥಳೀಯರು ಸಂಕೇತ್ ಭಾವಚಿತ್ರವಿರುವ ಬ್ಯಾನರ್ ಹಿಡಿದು ಮುಂಬತ್ತಿ ಮೆರವಣಿಗೆ ಮೂಲಕ ತಮ್ಮ ನೋವು ಮತ್ತು ಆಕ್ರೋಶ ವ್ಯಕ್ತಪಡಿಸಿದರು. ಈ ಮೆರವಣಿಗೆಯಲ್ಲಿ ಸಣ್ಣ ಮಕ್ಕಳು ಕೂಡ ಪಾಲ್ಗೊಂಡಿದ್ದು ಶಾಂತಿ ಮತ್ತು ನ್ಯಾಯದ ಸಂದೇಶವನ್ನು ಸಾರಿತು. ಮೊನ್ನೆ ಸೂಳೆಬೈಲಿನಲ್ಲಿ ನಡೆದ ಹಲ್ಲೆಯಲ್ಲಿ 7 ಅಪ್ರಾಪ್ತರು ಸಂಕೇತ್ ಹತ್ಯೆ ನಡೆಸಿದ ಪ್ರಕರಣಕ್ಕೆ ಪ್ರದೇಶದಲ್ಲಿ ತಲೆ ಎತ್ತಿರುವ ಸಣ್ಣ ಮದ್ಯ ಮಾರಾಟ ಅಂಗಡಿಗರು ಹಾಗೂ ಗಾಂಜಾ ಮಾರಾಟವೇ ಕಾರಣ ಎಂಬ ಆರೋಪ ಕೇಳಿಬಂದಿದೆ. ಅಕ್ರಮ ಮದ್ಯ ಮತ್ತು ಗಾಂಜಾ ಮಾರಾಟದಿಂದ ಯುವಕರು ವ್ಯಸನಿಗಳಾಗುತ್ತಿದ್ದು ಸಮಾಜವೇ ಅಪಾಯಕ್ಕೆ ತಳ್ಳಲ್ಪಡುತ್ತಿದೆ ಎಂಬುದು ಸ್ಥಳೀಯರ ಅಳಲು. ಹಾಗೆ ಈ ವ್ಯಾಪ್ತಿಯಲ್ಲಿ ಮೊದಲಿನಿಂದಲೂ ಗಾಂಜಾದ ಹಾವಳಿ ಜೋರಾಗಿದ್ದು, ಇದನ್ನು ತುಂಬಾ ಸಣ್ಣ ವಯಸ್ಸಿನ ಯುವಕರು ಬಲಿಯಾಗುತ್ತಿದ್ದಾರೆ. ಈ ಗಾಂಜಾದ ಮೂಲ ಅಂದರೆ ಇದನ್ನು ಇಲ್ಲಿಗೆ ತಂದು ಮಾರಾಟ ಮಾಡುವ ಟೀಮ್ಗಳೇ ಇವೆ. ಮಾರಾಟ ಮಾಡುವ ಬಗ್ಗೆ ತಡೆ ಹಿಡಿಯಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇದಕ್ಕೆ ಬೇಕಾದ ಸಹಕಾರ ನಮ್ಮ ವಾರ್ಡ್ನಿಂದ ಯಾವಾಗಲೂ ಇಲಾಖೆಗೆ ಇರುತ್ತೆ. ಇಂಥ ತಮ್ಮ ವಿಶ್ವಾಸಿಗಳು ಸೂಳೆಬೈಲು ಗ್ರಾಮಸ್ಥರು. ಪ್ರತಿಭಟನಾಕಾರರು ಅಡಿಷನಲ್ ಎಸ್ಪಿ ಕಾರ್ಯಪ್ಪ ಅವರಿಗೆ ಮನವಿ ಸಲ್ಲಿಸಿ ಅಕ್ರಮ ಚಟುವಟಿಕೆಗಳಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ನ್ಯಾಯ ಬೇಕು, ಸುರಕ್ಷಿತ ಭವಿಷ್ಯ ಬೇಕು ಎಂಬ ಒಂದೇ ಧ್ವನಿಯಲ್ಲಿ ಸೂಳೆಬೈಲು ಇಂದು ನಿಂತಿದೆ. ರಾಜಕೀಯ ಲಾಭ, ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDS ಇರ್ಬೋದು, ರಾಜಕೀಯ ಲಾಭ ಪಡೆಯಕ್ಕೆ ಬಂದರೆ
ಕುಮಾರನ ಜೊತೆ ಇಡೀ ಸಮುದಾಯ ಇದೆ, ಸೂಳೆಬೆಲೆ ಸಮುದಾಯ ಇದೆ. ನಾವು ಅವನಿಗೆ ಬಿಟ್ಕೊಡಲ್ಲ. ಇದರಲ್ಲಿ ರಾಜಕೀಯ ಲಾಭ ಮಾಡೋಕ್ಕೆ ದೇವರೊಳಗೂ ಬರಬೇಡಿ ಯಾರು. ನಾವು ಇಡೀ ಸಮುದಾಯ ಅವನ ಜೊತೆ ಇದ್ದೀವಿ. ಕುಮಾರ ಯಾವತ್ತೂ ಎದುರು ಬೇಡ, ನಾನು ನಿಮ್ಮ ಜೊತೆ ಇದ್ದೀವಿ. ಕುಮಾರ ನಮಗೆ ನ್ಯಾಯ ಬೇಕು. ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ವಿಷಯ ಗಾಂಜಾ ಸಾರಾಯಿ ಅಂಗಡಿ ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿರುವ ಬಗ್ಗೆ ಮಾನ್ಯರೇ, ದಿನಾಂಕ 23/7/26 ದಿನಾಂಕ 23/7/26 ಸೂಳೆಬೆಲಿನ ವ್ಯಾಪ್ತಿಯಲ್ಲಿ ಬಾಲಕ ಸಂಕೇತ್ ಕೆಲ ಕಿಡಿಗೇಡಿಗಳ ಹಾವಳಿಗೆ ಬಲಿಯಾಗಿದ್ದು, ಬಾಲಕ ಸಂಕೇತ್ಗೆ ಸೂಕ್ತವಾದ ತನಿಖೆ ನಡೆಸಿ ನ್ಯಾಯ ಕೊಡಿಸಬೇಕಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.